ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ರಾಮಾಚಾರಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸೀತಾಲಕ್ಷ್ಮಿ ಅಮ್ಮ ಬಂದ್ಬಿಟ್ಟು ಚಾರು ಪ್ರೆಗ್ನೆಂಟ್ ಆಗಿದ್ದಾಳೆ ಅನ್ನೋ ವಿಷಯ ಕೇಳಿ ಬಂದು ಚಾರುಗೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಕ್ಷತೆ ಕಾಳು ಎಲ್ಲ ಹಾಕಿ ಬಾಗ್ನ ಎಲ್ಲ ಕೊಟ್ಬಿಟ್ಟು ನೀನು 100 ವರ್ಷ ರಾಮಾಚಾರ್ಯ ಜೊತೆ ಚೆನ್ನಾಗಿ ಬಾಳಮ್ಮ ಅಂತ ಇಲ್ಲಿ ಆಶೀರ್ವಾದ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸೀತಾಲಕ್ಷ್ಮಿ ಮನೆಯಲ್ಲಿ ಮಾನ್ಯತೆ, ರುಕ್ಕು ಎಲ್ಲರೂ ಸಹ ಸೇರಿರ್ತಾರೆ. ಅವಾಗ ರುಕ್ಕು ಏನ್ ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ಬೇಕಾದ್ರೆ ಮಾನ್ಯತೆ ಹೇಳ್ತಾಳೆ, ನಾನು ಹೇಳ್ತಿರೋದೇ ಕರೆಕ್ಟು ಆಯ್ತಾ, ನನ್ನ ಮಗಳು ನನ್ನ ಜೊತೆ ಇದ್ರೆ ಮಾತ್ರ ರಾಮಾಚಾರಿನ ಬಿಡಕ್ಕೆ ಸಾಧ್ಯ. ಅದರಲ್ಲೂ ನಾನು ನನ್ನ ಮಗಳು ಮನೆಗೆ ಹೋಗಿ ಬಂದಾಗ ರಾಮಾಚಾರಿ ನೀವು ಏನು ಹೇಳ್ತಿರೋ ಅದೇ ರೀತಿ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾನೆ. ಸೊ ರಾಮಾಚಾರಿ ಕೊಟ್ಟಿದ್ದ ಮಾತಿಗೆ ತಪ್ಪಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಇಲ್ಲಿ ಮಾನ್ಯತಾ ಎಲ್ಲರಿಗೂ ಹೇಳಿ ನಾನು ಬರ್ತೀನಿ ಅಂತ ಈ ಕಡೆ ಹೋಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಜಾನಕಮ್ಮ ಚಾರುಗೆ ದೃಷ್ಟಿ ತೆಗಿತಾ ಇರ್ತಾಳೆ. ಏನತ್ತೆಮ್ಮ ಈ ತರ ಮಾಡ್ತಾ ಇದ್ದೀರಾ ಅಂದಾಗ, ಸುಮ್ನಿರಮ್ಮ, ನಿನಗೆ ಗೊತ್ತಿಲ್ಲ, ದೃಷ್ಟಿ ತೆಗಿತಾ ಇದ್ದೀನಿ, ಊರರ ಕಣ್ಣೆಲ್ಲ ನಿನ್ನ ಮೇಲೆ ಇದೆ, ಅದಕ್ಕೋಸ್ಕರ ದೃಷ್ಟಿ ತೆಗಿತಾ ಇದ್ದೀನಿ, ತೂತು ಅಂತ ಉಗಿ ಅಂತ ಹೇಳ್ಬಿಟ್ಟು ಈ ಕಡೆ ದೃಷ್ಟಿ ತೆಗಿತಾ ಇರ್ತಾಳೆ. ಆಮೇಲೆ ನೋಡ್ದ ಎಷ್ಟು ಪಟಪಟ ಅಂತ ಪಟಾಕಿ ತರ ಸಿಡಿಯುತ್ತಿದೆ, ನಿನಗೆ ತುಂಬಾ ದೃಷ್ಟಿ ಆಗಿದೆ ಅನ್ಬೇಕಾದ್ರೆ ಚಾರು ಹೇಳ್ತಾಳೆ, ನಾನೇನು ಮಹಾ ಸಾಧನೆ ಮಾಡಿದ್ದೀನ ಅತ್ತೆಮ್ಮ, ಈ ಊರ ದೃಷ್ಟಿ ಎಲ್ಲ ನನ್ನ ಮೇಲೆ ಬೀಳಕ್ಕೆ ಅಂತ ಹೇಳ್ತಾ ಇರ್ಬೇಕಾದ್ರೆ, ನೀನು ಕಮ್ಮಿ ಅಲ್ಲ, ಎಷ್ಟರಾಗ್ಲಿ ನೀನು ನನ್ನ ಸೊಸೆ, ರೂಪದಲ್ಲಾಗ್ಲಿ ಗುಣದಲ್ಲಾಗ್ಲಿ ನೀನು ತುಂಬಾ ಒಳ್ಳೆಯವಳು, ಅದಕ್ಕೆ ತಾನೇ ಊರವರೆಲ್ಲರೂ ಸಹ ನಿನ್ನನ್ನು ಮನೆ ತನಕ ಹುಡುಕ ಬಂದು ಜಾನಕಮ್ಮ ನಿನ್ನ ಸೊಸೆ ತುಂಬಾ ಒಳ್ಳೆಯವಳು ಅಂತ ನನಗೆ ಹೇಳೋದು ಅಂತ ಖುಷಿಯಾಗಿ ಜಾನಕಮ್ಮ ಈ ಕಡೆ ಚಾರು ಹತ್ರ ಹೇಳ್ತಾ ಇರ್ತಾಳೆ. ಹಾಗೆ ಮುರಾರಿ ಸಹ ನಗಾಡ್ತಾ ಇರ್ತಾನೆ. ಈ ಕಡೆ ಮುರಾರಿ ಹೇಳ್ತಾ ಇರ್ತಾನೆ, ಹೋಗ್ಲಿದ್ರೆ ಹೋಗ್ಲಿ ಬಿಡಿ ಅಮ್ಮ, ಆದ್ರೆ ದೃಷ್ಟಿ ಯಾಕೆ ತೆಗಿತಾ ಇದ್ದೀರಾ ಅಂದಾಗ, ನಿನಗೆ ಗೊತ್ತಿಲ್ಲ ಕಣೋ, ಕೆಲವರು ಒಳ್ಳೆ ರೀತಿ ದೃಷ್ಟಿ ಮಾತಾಡ್ತಾರೆ, ಇನ್ನು ಕೆಲವರು ಕೆಟ್ಟ ರೀತಿ ಮಾತಾಡ್ತಾರೆ, ಅದಕ್ಕೋಸ್ಕರ ನನ್ನ ಸೊಸೆಗೆ ಯಾವ ಥರ ದೃಷ್ಟಿ ಆಗಬಾರ್ದು ಅಂತ ಈ ಥರ ದೃಷ್ಟಿ ತೆಗಿತಿದ್ದೀನಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಚಾರು ಮುರಾರಿ ಮತ್ತೆ ಇಬ್ರು ನಗಾಡ್ತಾ ಇರ್ತಾರೆ. ಅದಕ್ಕೆ ಮತ್ತೆ ಮುರಾರಿ ಹೇಳ್ತಾನೆ, ಓ ಅಮ್ಮ, ಇಷ್ಟೆಲ್ಲ ದೃಷ್ಟಿಗಳಲ್ಲಿ ವಿಶೇಷ ಇದೆಯಾ, ಹಾಗಾದ್ರೆ ದಿನಕ್ಕೆ 3 ಸಲ ಅದಕ್ಕೆ ದೃಷ್ಟಿ ತೆಗಿ, ಯಾಕೆಂದ್ರೆ ಎಲ್ಲೋ ಕೂತ್ಕೊಂಡು ಅದಕ್ಕೆನ ನೆನೆಸ್ಕೊತಾ ಇರೋರು ಸಹ ದೃಷ್ಟಿ ಆಗ್ಬೋದಲ್ವಾ, ಅದಕ್ಕೆ ತೆಗಿಯಿಂದಾಗ ನೀನು ಹೇಳಿದ್ ಕರೆಕ್ಟ್ ಅಂತ ಜಾನಕಮ್ಮ ಹೇಳ್ತಾ ಇರ್ಬೇಕಾದ್ರೆ ಚಾರುಗೆ ಬಿಕ್ಳಿಕೆ ಬರ್ತಾ ಇರುತ್ತೆ. ಅವಾಗ ನೋಡು ಯಾರೋ ನೆನಪಿಸ್ಕೊತಾ ಇದ್ದಾರೆ ಅಂದ್ಬಿಟ್ಟು, ತಡಿ ನೀರು ತರ್ತೀನಿ ಅಂತ ಜಾನಕಮ್ಮ ಹೋಗಿ ನೀರು ತಗೊಬರ್ತಾಳೆ. ನೀರು ಕುಡಿ ಅಂತ ಕುಡಿಸ್ತಿರ್ಬೇಕಾದ್ರೆ ಮುರಾರಿ ಹೇಳ್ತಾನೆ, ಅವಾಗಲೇ ಸೀತಾಲಕ್ಷ್ಮಿ ಅಮ್ಮ ಬಂದೋದ್ರು, ಈಗ ಬೇರೆ ಬಿಕ್ಳಿಕೆ ಬರ್ತಿದೆ, ಇನ್ಯಾರಮ್ಮ ಬರ್ಬೋದು ಅಂತ ಹೇಳ್ಬೇಕಾದ್ರೆ, ಒಂದ್ ವೇಳೆ ಚಾರು ಅಮ್ಮನೇ ಬರ್ಬೋದು ಅಂತ ಜಾನಕಮ್ಮ ಹೇಳ್ತಾ ಇರ್ಬೇಕಾದ್ರೆ ಚಾರು ಹೇಳ್ತಾ ಇರ್ತಾಳೆ, ಇಲ್ಲ ಅಮ್ಮ, ಖಂಡಿತ ನಮ್ಮ ಅಮ್ಮ ಬರಲ್ಲ, ನನಗೆ ಗೊತ್ತು, ನನಗೂ ಎಲ್ಲರಂತೆ ಅಮ್ಮನ ನೋಡಬೇಕು ಅನ್ನೋ ಆಸೆ ಇದೆ, ನನ್ನ ಬಯಕೆಗಳನ್ನೆಲ್ಲ ಹೇಳ್ಬೇಕು ಅಂತ ಆಸೆ ಇದೆ, ಆದರೆ ಬರಲ್ಲ ನಮ್ಮಮ್ಮ, ಖಂಡಿತ ನನಗೆ ಗೊತ್ತು ಅಂತ ಹೇಳ್ತಾ ಇರಬೇಕಾದ್ರೆ ಜಾನಕಮ್ಮ ಹೇಳ್ತಾರೆ, ಹಾಗೆಲ್ಲ ಅನ್ಬೇಡ ಅಮ್ಮ ಆಯಿತಾ, ಎಂಥ ಅಮ್ಮನಿಗಾದರೂ ತನ್ನ ಮಗಳು ಬಸ್ರಿ ಅಂತ ಗೊತ್ತಾದ್ಮೇಲೆ ನೋಡಬೇಕು ಅಂತ ಬಂದೇ ಬರ್ತಾರೆ ಆಯಿತಾ, ನೋಡು ಬೇಕಾದ್ರೆ ಅಂತ ಹೇಳ್ತಾ ಇರಬೇಕಾದ್ರೆ, ನಿಜವಾಗ್ಲೂ ಬರಲ್ಲ, ಅದು ನನಗೆ ಗೊತ್ತು, ಬಂದರೆ ಮಾತ್ರ ತುಂಬ ಖುಷಿ, ಆದರೆ ಯಾವುದೇ ಕಾರಣಕ್ಕೂ ನಮ್ಮಮ್ಮ ಬರಲ್ಲ ಅಂತ ಹೇಳ್ಬಿಟ್ಟು ತಗೊಳ್ಳಿ ಅತ್ತೆ ಅಂತ ಗ್ಲಾಸ್ನ ಕೊಟ್ಟು ಹೋಗ್ತಾ ಇರಬೇಕಾದ್ರೆ ಈ ಕಡೆ ಚಾರು ಮೇಡಮ್ ಅಂತ ಈ ಕಡೆ ರಾಮಾಚಾರಿ ಮನೆಯಿಂದ ಹೊರಗಡೆ ಕೂಗ್ತಾ ಇರ್ತಾನೆ. ಆಗ ಚಾರು ಏನು ಅಂತ ತಿರುಗಿ ನೋಡಬೇಕಾದ್ರೆ ರಾಮಾಚಾರಿ ಮಾನ್ಯತನ ಕರ್ಕೊಬಂದು ಒಳಗಡೆ ಕರಿತಾ ಇರ್ತಾನೆ. ಅವಾಗ ಮಾನ್ಯತನ ನೋಡಿ ಮನೆಯವ್ರಿಗೆಲ್ಲರೂ ಸಹ ಖುಷಿ ಆಗುತ್ತೆ. ಅವಾಗ ಚಾರು ಅಮ್ಮ ಅಂತ ಓಡೋಗ್ಬಿಟ್ಟು ಅಮ್ಮನ ತಪ್ಕೊಂಡು ಕಣ್ಣೀರು ಹಾಕ್ತಾ ಇರ್ತಾಳೆ. ಈ ಕಡೆ ಮಾನ್ಯತನು ಸಹ ಖುಷಿಪಟ್ಟು ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ಖುಷಿಯಾಗಿ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಸೀತಾಲಕ್ಷ್ಮಿ ಮಾವ ಹೇಳ್ತಾ ಇರ್ತಾನೆ, ಸೀತಾಲಕ್ಷ್ಮಿಗೂ ಮತ್ತೆ ರುಕ್ಕುಗೂ ಹೇಳ್ತಾ ಇರ್ತಾನೆ, ಏನು ಅಜ್ಜಿ ಮನೆಗೆ ಮೊಮ್ಮಕ್ಕಳು ವೆಕೇಶನ್ಗೆ ಬಂದ ರೀತಿ ನೀವು ಆರಾಮಾಗಿ ಕೂತಿದ್ದೀರಲ್ಲ, ನಿಮಗೆ ಗೊತ್ತಾ ರಾಮಾಚಾರಿನ ನೋಡೋಕ್ಕೆ ಮಾನ್ಯತೆ ಯಾಕೆ ಗೊತ್ತಾ ಹೋಗಿರೋದು, ಸುಮ್ಮನೆ ರಾಮಾಚಾರಿ ಮೇಲೆ ಸೇರ್ ತೀರ್ಸ್ಕೊಳಕ್ಕಲ್ಲ, ಅವ್ರ ಮಗಳು ಬಸಿರಾಗಿರೋದನ್ನ ನೋಡೋಕ್ಕೆ ಹೋಗಿರೋದು ಅಂತ ಹೇಳ್ತಾ ಇರಬೇಕಾದ್ರೆ ರುಕ್ಕು ಹೇಳ್ತಾ ಇರ್ತಾಳೆ, ಅದು ನಮಗೆ ಗೊತ್ತಿರೋ ವಿಷಯನೇ ಅಲ್ವಾ ಅಂತ ಅಂದಾಗ ಸೀತಾಲಕ್ಷ್ಮಿ ಮಾವ ಹೇಳ್ತಾ ಇರ್ತಾನೆ, ಗೊತ್ತಿಲ್ಲದಿರೋ ವಿಷಯನೂ ಸಹ ಇದೆ, ಏನು ಗೊತ್ತಾ, ಎಂಥ ತಾಯಿಗೂ ಸಹ ತನ್ನ ಮಗಳು ಈ ಥರ ಬಸ್ರಿ ಅಂತ ಗೊತ್ತಾದಾಗ ಮಗಳೇ ಅಂತ ಒಂದು ಕ್ಷಣ ನೋಡಿ ಕೂಗ್ತಾ ಇರ್ತಾಳೆ. ಈ ಕಡೆ ಅಮ್ಮ ಅಂತ ಅವಳು ಸಹ ಓಡ್ ಬಂದಾಗ ಅವಳನ್ನ ಹಗ್ ಮಾಡ್ಕೋತಾಳೆ. ಆಗ ಈ ವಿಷಯ ಎಲ್ಲ ಸಹ ಅವರಿಗೆ ಮರ್ತೋಗುತ್ತೆ ಅಂದಾಗ, ಆ ಥರ ಏನೂ ಆಗಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತು ಅಂತ ರುಕ್ಕು ಹೇಳ್ತಾ ಇರ್ತಾಳೆ. ಮತ್ತೆ ಸೀತಾಲಕ್ಷ್ಮಿ ಮಾವ ಹೇಳ್ತಾ ಇರ್ತಾನೆ, ವೆಯ್ಟ್ ನಾನು ಪೂರ್ತಿಯಾಗಿ ಇನ್ನೂ ಕತೆ ಹೇಳಿಲ್ಲ, ಇನ್ಮೇಲೆ ಕೇಳಿ ಆಯ್ತಾ, ಏನು ಗೊತ್ತಾ, ಎತ್ತವರಿಗೆ ಯಜ್ಞ ಮುದ್ದು ಅಂತ ಹೇಳ್ತಾರಲ್ಲ, ಹಾಗೆ ಮಾನ್ಯತೆ ಹೋಗಿ ಚಾರುನ ತಪ್ಕೊಂಡಿರ್ತಾಳೆ. ಅವಾಗ ಚಾರು ಹೇಳ್ತಾ ಇರ್ತಾಳೆ, ಅಮ್ಮ ನನ್ನನ್ನು ನೋಡೋಕೆ ಯಾಕೆ ಇನ್ನೂ ಬಂದಿಲ್ಲ ಅಂತ ಕೇಳ್ತಾ ಇರಬೇಕಾದ್ರೆ, ಇಲ್ಲಮ್ಮ, ನಾನು ನಿನ್ನ ಥರ ಅಲ್ಲ ಆಯಿತಾ, ನೋಡು ನಿನ್ನ ಮಗು ಹುಡ್ತಾ ಇದೆ ಅಂತ ಗೊತ್ತಾಗಿ ನಾನು ಅದಕ್ಕೋಸ್ಕರನೇ ಬಂದೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಚಾರು ಸಹ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮಾನ್ಯತೆ ಹೋಗಿರೋ ವಿಷಯನೂ ಸಹ ಮರ್ತೇ ಬಿಡ್ತಾಳೆ ಅಂತ ಹೇಳ್ತಾ ಇರ್ತಾನೆ. ಅದರಲ್ಲೂ ಮೊಮ್ಮಗು ಆತೈತೆ ಅಂತ ಗೊತ್ತಾದ್ಮೇಲೆ ಅಲ್ಲೇ ಅಜ್ಜಿ ಆಗ್ತಿದ್ದೀನಿ ಅಂತ ಖುಷಿ ಪಟ್ಬಿಟ್ಟು ಬಾಣಂತನ ಮಾಡೋಕ್ಕೆ ಮಾನ್ಯತೆ ಅವರು ರೆಡಿಯಾಗಿ ಸೇಡಲ್ಲೂ ಸಹ ಮರ್ತೇ ಬಿಡ್ತಾರೆ ಅಂತ ಹೇಳ್ಬೇಕಾದ್ರೆ ರುಕ್ಕು ನೋವೇ, ಈ ಥರ ಚಾನ್ಸೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ನನಗೆ ಮಾನ್ಯತೆ ಅವ್ರ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು ಆಯ್ತಾ, ಅವ್ರ ಉದ್ದೇಶ ಗುರಿ ಏನೇ ಇದ್ರೂ ಸಹ ರಾಮಾಚಾರಿಯಿಂದ ಚಾರನ ದೂರ ಮಾಡೋದು ಅಂತ ಈ ಕಡೆ ರುಕ್ಕು ಹೇಳ್ತಾ ಇರಬೇಕಾದ್ರೆ ಸೀತಾಲಕ್ಷ್ಮಿ ಸಹ ನೀನು ಹೇಳಿದ್ದು ಕರೆಕ್ಟ್ ರುಕ್ಕು ಅಂತ ಹೇಳ್ತಾ ಇರ್ತಾಳೆ. ಆದರೆ ಸೀತಾಲಕ್ಷ್ಮಿ ಮಾವ, ನನಗಂತೂ ಆ ನಂಬಿಕೆ ಇಲ್ಲಪ್ಪ, ನೀವು ಜಾಸ್ತಿ ಕಾನ್ಫಿಡೆನ್ಸ್ ಇಟ್ಕೋಬೇಡಿ ಅಂತ ನಗಾಡ್ತಾ ಇರ್ತಾನೆ. ಅಕಸ್ಮಾತ್ ನೀವು ಅನ್ಕೊಂಡಂಗೆ ಎಲ್ಲ ಆದರೆ ನನಗೂ ಸಂತೋಷ, ಇಲ್ಲಾಂದ್ರೆ ಎಲ್ಲ ಮುಂಡೆ ಮುಚ್ಚುತ್ತೆ ಅಂತ
ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಮಾನ್ಯತಾ ಚಾರುನ ಕಣ್ಣೀರು ಒರೆಸ್ತಾ ಇರ್ತಾಳೆ. ಏನು ಮಗಳೇ ನೀನು ಬಸ್ರಿ ಅಂತೆ ಅಂತ ಹೇಳಿ ನನಗೆ ಖುಷಿ ಆಯಿತು, ತುಂಬ ಆಯ್ತಾ ಅಂತ ಕಣ್ಣೀರು ಒರೆಸ್ತಾ ಇರ್ತಾರೆ. ಅಷ್ಟೊತ್ತಿಗೆ ಜಾನಕಮ್ಮ ಬಂದುಬಿಟ್ಟು ನಿಮ್ಮ ಥರನೇ ಕಾಣ್ತಾ ಇದ್ಲು ಬಸ್ರಿ ಹೆಂಗಸು ಇವಳು, ನಮ್ಮಮ್ಮ ಯಾವಾಗ ಬರ್ತಾರೆ, ಅವ್ರ ಕೈ ತುತ್ತು ಯಾವಾಗ ತಿಂತೀನಿ, ಅವ್ರ ಮಡ್ಲಲ್ಲಿ ಯಾವಾಗ ಮಲಗ್ತೀನಿ ಅಂತ ನಮ್ಮ ಚಾರು ತುಂಬ ಬೈಕನೇ ಇಟ್ಕೊಂಡು ನಿಮ್ಮ ದಾರಿನೇ ಕಾಯ್ತಾ ಇದ್ಲು ಅಂತ ಹೇಳ್ತಾ ಇರಬೇಕಾದ್ರೆ ಮಾನ್ಯತೆ ಹಾಗೆ ಕಣ್ಣೀರು ಹಾಕ್ತಾ ಇರ್ತಾಳೆ. ನೋಡು ಚಾರು, ನಾನು ಆವಾಗಲೇ ಹೇಳಲಿಲ್ವಾ, ಸ್ವಲ್ಪ ಹೊತ್ತಿನಲ್ಲಿ ಬಿಕ್ಳಿಸ್ತಾ ಇದ್ಲು, ನಾನು ಹೇಳ್ದೆ ನಿಮ್ಮಮ್ಮ ಬರ್ತಾರೆ ಅಂತ, ಇಲ್ಲ ಅಂತ ಹೇಳ್ತಿದ್ದೆ, ನೋಡು ಇವಾಗ ಬಂದಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಮಗಳು ಇಲ್ಲಿ ತುಂಬ ಖುಷಿ ಪಡ್ತಾ ಇರ್ತಾರೆ. ಅವಾಗ ಜಾನಕಮ್ಮ ಹೇಳ್ತಾರೆ, ಇದೇ ಕಣಮ್ಮ ಕರುಳು ಬಳ್ಳಿ ಸಂಬಂಧ ಅಂತ ಅನ್ನೋದು ಅಂತ ಹೇಳ್ತಾ ಇರಬೇಕಾದ್ರೆ ರಾಮಾಚಾರಿ ಹೇಳ್ತಾನೆ, ಏನು ಮೇಡಮ್ ನೀವು ಅಮ್ಮನ ನೋಡಿ ಇಲ್ಲೇ ಕಣ್ತುಂಬಿ ಕೂತ್ಕೊಂಡಿದ್ದೀರಲ್ಲ, ಮನೆ ಒಳಗೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಜಾನಕಮ್ಮ ಹೇಳ್ತಾ ಇರ್ತಾರೆ, ಎಷ್ಟು ದಿನಗಳಾದ್ಮೇಲೆ ಅವ್ರ ಅಮ್ಮ ಬಂದಿದ್ದಾರಲ್ವಾ, ಅದಕ್ಕೆ ಅವಳು ನೆನೆಸ್ಕೊಂಡು ಕಣ್ಣಲ್ಲಿ ನೀರು ಬರ್ತಿದೆ ಅಷ್ಟೇ ಅಲ್ವಾ ಚಾರು ಅಂತ ಕೇಳಬೇಕಾದ್ರೆ, ಹಂಗಲ್ಲಮ್ಮ ಏನಾದರೂ ಅಮ್ಮನ ಜೊತೆ ಮಾತಾಡಬೇಕಲ್ವಾ, ಅದಕ್ಕೆ ನಾನು ಹೇಳ್ದೆ ಅಂದಾಗ, ಮಾತಾಡಿ ಮೇಡಮ್ ಅಂದಾಗ ಚಾರು ಹೇಳ್ತಾ ಇರ್ತಾಳೆ, ಅಮ್ಮ ಎಷ್ಟೋ ದಿನಗಳಾದಮೇಲೆ ನನ್ನನ್ನು ಹುಡ್ಕೊಂಡು ನಮ್ಮನೆ ತನಕ ಬಂದಿದ್ದೀರಲ್ಲಮ್ಮ, ಅದೇ ನನಗೆ ಖುಷಿ, ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮಾನ್ಯತೆ ಹೇಳ್ತಾ ಇರ್ತಾಳೆ, ಈ ಸಂದರ್ಭದಲ್ಲೂ ನಾನು ಬರಲಿಲ್ಲ ಅಂದರೆ ಹೇಗಮ್ಮ, ಅದಕ್ಕೋಸ್ಕರ ನಾನು ಬಂದೆ ಅನ್ಬೇಕಾದ್ರೆ ಜಾನಕಮ್ಮ ಹೇಳ್ತಾ ಇರ್ತಾಳೆ, ನೋಡಮ್ಮ ನೀನು ಇವಾಗ ನಿಮ್ಮಮ್ಮ ಬಂದೇ ಇದೆಯಲ್ಲ, ನಿನ್ನ ಬೇಡಿಕೆ ಎಲ್ಲನೂ ಸಹ ಈಡೇರಿಸ್ಕೊ, ಅವ್ರ ಹತ್ರ ನೀನು ಮಾತಾಡು ಅಂತ ಹೇಳ್ತಾ ಇರಬೇಕಾದ್ರೆ, ಬೇಬಿ ಚೆನ್ನಾಗಿದೆಯಾ ಬೇಬಿ, ಚೆಕಪ್ ಮಾಡಿಸ್ಕೊಂಡ, ಊಟ ಎಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಎಲ್ಲ ಸೇರ್ತಿದ್ಯಾ, ವಾಮಿಟ್ ಏನು ಇಲ್ವಾ ಅಂತ ಕೇಳ್ತಾ ಇರಬೇಕಾದ್ರೆ ಚಾರುಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಅವಾಗ ಜಾನಕಮ್ಮ ಹೇಳ್ತಾ ಇರ್ತಾಳೆ, ಚಾರು ತುಂಬ ದಿನ ಆದಮೇಲೆ ಬಂದಿದ್ದಾರೆ ಆಯಿತಾ, ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ಯಾ, ಬಾ ಕೂತ್ಕೊಂಡು ಮಾತಾಡೋಗು, ಅಷ್ಟೊತ್ತಿಗೆ ನಾನು ಕುಡಿಯೋಕ್ಕೆ ಏನಾದರೂ ತರ್ತೀನಿ ಅಂತ ಜಾನಕಮ್ಮ ಹೋಗ್ತಾಳೆ. ಈ ಕಡೆ ಮಾನ್ಯತೆ ಮತ್ತು ಚಾರು ಇಬ್ಬರು ಸಹ ಮಾತಾಡೋಕ್ಕೆ ಅಂತ ಕೂತ್ಕೋತಾರೆ. ಆವಾಗ ಮುರಾರಿ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ರಾಮಾಚಾರ್ಯನ, ಬಾರಯ್ಯ ಬಾ, ಏನು ನೀನು ಈ ಥರ ಮಾನ್ಯತೆ ಅಮ್ಮನ ಕರ್ಕೊಬಂದಿದ್ದೀಯಲ್ಲ ಇಲ್ಲಿಗೆ ಅನ್ಬೇಕಾದ್ರೆ, ಚಾರು ಬೈಕೆ ಅಲ್ವಾ ಇದು, ಅವಳು ಅಮ್ಮನ ನೋಡಬೇಕು ಅಂತ ಅಂದ್ಲು, ಅದಕ್ಕೋಸ್ಕರ ಕರ್ಕೊಬಂದಿದ್ದೀನಿ ಅಂತ ರಾಮಾಚಾರ್ಯ ಹೇಳ್ತಾ ಇರಬೇಕಾದ್ರೆ, ಅದು ನ್ಯಾಯಯುತ ಬೈಕೇನೋ ಹಿಂಗೆ ಕೇಳಬೇಕಲ್ವ ಅಂದಾಗ, ಇದೇನು ಈ ಥರ ಹೇಳ್ತಾ ಇದೆಯಾ, ಒಂದು ಬಸ್ರೆ ಹೆಂಗಸು ತನ್ನ ತಾಯಿನ ನೋಡಬೇಕು ಅನ್ನೋದು ನ್ಯಾಯಯುತ ಬೈಕೆ ಅಲ್ವಾ ಅಂತ ಇಲ್ಲಿ ರಾಮಾಚಾರಿ ಮುರಾರಿನ ಕೇಳ್ತಾ ಇರಬೇಕಾದ್ರೆ, ನಿನಗಿದೆಲ್ಲ ಗೊತ್ತಾಗಲ್ಲ ರಾಮಾಚಾರಿ ಆಯಿತಾ, ಇವರಿಂದಲೇ ತಾನೇ ನೀನು ಜೈಲಿಗೆಲ್ಲ ಹೋಗಿದ್ದು, ಅದಕ್ಕೆಗೂ ನಿಂಗೂ ಎಷ್ಟು ಟಾರ್ಚರ್ ಕೊಟ್ಟಿದ್ದಾರೆ, ಅದೆಲ್ಲ ಮರ್ತು ಬಿಟ್ಟ, ಇವ್ರು ಯಾಕೋ ಬಂದಿರೋದು ಏನೋ ಕೆಲಸಕ್ಕೋಸ್ಕರ, ಏನೋ ಡೌಟ್ ಇದೆ ಅಂತ ನನಗೆ ಅನ್ನಿಸ್ತಿದೆ ಅಂತ ಮುರಾರಿ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ನಿನ್ನನ್ನು ಅದಕ್ಕೇನು ದೂರ ಮಾಡಬೇಕು ಅಂತ ಕಾಲಿಗೆ ಗೆಜ್ಜೆ ಕಟ್ಕೊಂಡು ಕುಣಿತರನ್ನ ನೀನು ಮನೆಗೆ ಕರ್ಕೊ ಬಂದಿದೆಯಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನನಗೆ ಅದೆಲ್ಲ ಅರ್ಥ ಆಗುತ್ತೆ ಕಣೋ ಮುರಾರಿ, ಆದರೆ ಚಾರು ಮೇಡಮ್ ತುಂಬ ಕಣ್ಣೀರು ಹಾಕ್ತಿದ್ರು ತಾಯಿನ ನೆನೆಸ್ಕೊಂಡು, ಅದಕ್ಕೋಸ್ಕರ ನಾನು ಕರ್ಕೊಬಂದೆ ಅಂತ ರಾಮಾಚಾರಿ ಹೇಳ್ತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಮುರಾರಿ ಹೇಳ್ತಾ ಇರ್ತಾನೆ, ಅಲ್ಲ ಕಣೋ, ಮನುಷ್ಯರನ್ನ ದೂರ ಮಾಡೋದು ಅರಿಯುತವಾದ ಆಯುಧಗಳಲ್ಲ ಕಣೋ, ಇಂಥ ಭಾವನಾತ್ಮಕ ಸಂಬಂಧಗಳ ಭಾವನೆಯಿಂದ ಕಣೋ, ನೋಡೋ ಒಂದು ಹೆಣ್ಣಿನ ಕಣ್ಣಿನಿಂದ ಯುದ್ಧನೂ ನಡೆಯುತ್ತೆ, ಅದೇ ಕಣ್ಣೀರಿನಿಂದವ ಯುದ್ಧನೂ ಸಹ ನಿಲ್ಲಿಸ್ಬೋದು, ಅದೇ ಕಣೋ ನಿಜ ಅಂತ ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ಈ ಸಮಯದಲ್ಲಿ ಆಸೆಗಳು ಬರೋದು ಸಹಜ ಅಲ್ವಾ, ಅದಕ್ಕೆ ಆ ರೀತಿ ಬಂದಿದೆ, ಅದಕ್ಕೆ ನೀನು ಕರ್ಕೊಬಂದಿದೀಯ, ಆದರೆ ನೀನು ಕರ್ಕೊಬರ್ಬಾರ್ದಿತ್ತು ಅಂದಾಗ ಏನು ತೊಂದರೆ ಆಗಿಲ್ವಲ್ಲ ಬಿಡು ಅಂತ ರಾಮಾಚಾರ್ಯ ಹೇಳ್ಬೇಕಾದ್ರೆ, ಇನ್ನೇನು ಆಗಬೇಕು, ಬೇತಾಳನ್ನ ಕರ್ಕೊಬಂದಿದೆ ಮನೆಗೆ, ಇನ್ನೇನಾಗುತ್ತೆ ಅಂತ ನನಗೆ ಭಯ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ. ನೋಡು ಮುರಾರಿ, ಏನು ಆಗಲ್ಲ ಸುಮ್ಮನಿರು, ಅವ್ರು ಎತ್ತು ತಾಯಿ ಕಣೋ, ಅಂಥದ್ದೇನು ತೊಂದರೆ ಮಾಡಲ್ಲ ಅಂದಾಗ, ಇಲ್ಲ ಕಣೋ ಚಾರು ಮೇಡಮ್ಗೆ ಏನಾದ್ರು ತೊಂದರೆ ಮಾಡ್ಬೋದು ಅಂತ ನನಗೆ ಅನ್ನಿಸ್ತಿದೆ, ನೀನು ಒಬ್ಬನೇ ಬುದ್ಧಿವಂತ ಥರ ಮಾತಾಡಬೇಡ ಅಂತ ಮುರಾರಿ ಬೈತಾ ಇರ್ತಾನೆ. ಅಲ್ಲ ಕಣೋ, ಎಲ್ಲರೂ ನನ್ನನ್ನು ದಡ್ಡ ಅಂತೀರ, ಆದರೆ ಈ ಸಣ್ಣ ವಿಷಯ ನಿನಗೆ ಯಾಕೋ ಅರ್ಥ ಆಗ್ತಿಲ್ಲ, ಆ ವೈಶಾಖತೆನ ಎಲ್ಲರೂ ದೇವರು ಅಂತ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಾ ಇದ್ರು, ಅವಾಗ ನಾನು ನಿಜ ಹೇಳಕ್ ಬಂದರೂ ಸಹ ನೀವು ನನ್ನನ್ನು ನಂಬಲಿಲ್ಲ, ಮತ್ತೆ ಚಾರು ಅಮ್ಮನ ಬಗ್ಗೆನೂ ಸಹ ಹೇಳಕ್ ಬಂದೆ, ಚಾರು ಅದಕ್ಕೆ ಅಮ್ಮನ ಬಗ್ಗೆ ಏನು ಹೇಳಿದ್ರು ಸಹ ನೀವು ನಂಬಕ್ಕೆ ಬರಲಿಲ್ಲ, ಆಮೇಲೆ ಏನಾಯ್ತು ನಿನಗೆ ಗೊತ್ತಲ್ಲ, ಯಾಕೋ ರಾಮಾಚಾರಿ ಅಷ್ಟು ಬೇಗ ಇದನ್ನೆಲ್ಲ ಮರ್ತು ಬಿಟ್ಟಿದೀಯಾ, ನೀನು ಇದರಿಂದ ಜೈಲಿಗೆ ಹೋಗಿದ್ದು, ಅದಕ್ಕೆ ಕಷ್ಟಪಟ್ಟಿದ್ದು, ಮನೆಯವರೆಲ್ಲ ಕಷ್ಟಪಟ್ಟಿದ್ದು ಎಲ್ಲ ಮರ್ತು ಬಿಟ್ಟೇನೋ ಅಂತ ಮುರಾರಿ ಕೇಳ್ತಾ ಇರ್ತಾನೆ. ಆದರೆ ನಾನು ಮಾತ್ರ ಯಾವುದನ್ನು ಸಹ ಮರ್ತಿಲ್ಲ, ಮರೆಯೋದು ಇಲ್ಲ ಆಯ್ತಾ ರಾಮಾಚಾರಿ, ಯಾಕೋ ಚೆನ್ನಾಗಿರೋ ಸಂಸಾರದಲ್ಲಿ ಉಳಿ ಹಿಂಡಕ್ಕೆ ನೀನು ಅದಕ್ಕೆ ರಮ್ಮನಿಲಿಗೆ ಕರ್ಕ ಬಂದಿದ್ದೀಯಾ, ದೇವ್ರೆ ಮುಂದೆ ಏನಾಗುತ್ತೋ ಏನೋ ಗೊತ್ತಿಲ್ವಲ್ಲ ಅಂತ ದೇವ್ರ ಹತ್ರ ಬೇಡ್ಕೋತಾ ಇರ್ತಾನೆ. ನೋಡ ಮುರಾರಿ, ನೀನು ಹೇಳೋ ರೀತಿ ಏನೂ ಆಗಲ್ಲ ಆಯ್ತಾ, ನಮ್ಮ ಮೇಲೆ ಅವರಿಗೆ ದ್ವೇಷ ಇರ್ಬೋದು, ಆದರೆ ಈ ಪರಿಸ್ಥಿತಿಲಿ ಚಾರು ಮೇಡಮ್ ಹೊಟ್ಟೆಯಲ್ಲಿ ಅವ್ರ ವಂಶದ ಕುಡಿ ಬೆಳೀತಾ ಇದೆ, ಅದಕ್ಕೋಸ್ಕರ ಅವರು ಕರಗ್ತಾರೆ ಆಯ್ತಾ, ಆ ಥರ ಏನೂ ಆಗಲ್ಲ, ಒಂದು ಕತೆ ಹೇಳ್ತೀನಿ ಕೇಳ್ಕೊ ಅಂತ ಹೇಳ್ತಾ ಇರ್ತಾನೆ. ನೋಡೋ, ಈ ಕತೆ ಎಲ್ಲರಿಗೂ ಸಹ ಗೊತ್ತಿರುತ್ತೆ, ಒಂದೂರಲ್ಲಿ ಅಪ್ಪ ಮಗಳು ಇರ್ತಾರೆ, ಆ ಮಗು ಹೇಳ್ತಾ ಇರುತ್ತೆ ಹುಲಿ ಬತ್ತು ಅಂತ ಕಿರ್ತಾ ಇರುತ್ತೆ, ಆಗ ಅಪ್ಪ ಹೋಗಿ ನೋಡಿದ್ರೆ ಯಾವ ಹುಲಿನೂ ಇರಲ್ಲ, ಸುಮ್ಮನೆ ಕರೆದೆ ಅಪ್ಪ ಅಂತ ಹೇಳ್ತಾ ಇರುತ್ತೆ. ಹಾಗೆ ಇನ್ನೊಂದ್ಸಲ ಅದೇ ರೀತಿ ಮಾಡಿದಾಗ ಚಪ್ಪಾಳೆ ತೊಟ್ಕೊಂಡು ಏನೂ ಇಲ್ಲ ಅಪ್ಪ ಆದ್ರೂ ಬಂದ್ರಿ ಅಂತ ಹೇಳ್ತಾ ಇರುತ್ತೆ. ಅದೇ ಮೂರನೇ ಸಲ ಮಗು ಕರೆದಾಗ ಏನೋ ತಮಾಷೆ ಇರ್ಬೋದು ಅಂತ ಅಪ್ಪ ಹೋಗೋದೇ ಇಲ್ಲ, ಆಮೇಲೆ ಮಗು ಹುಡ್ಕೊಂಡು ಹೋದಾಗ ಈ ಕಡೆ ಸಿಂಹ ಬಂದು ಎಲ್ಲನೂ ಮಗುನ ತಿನ್ಕೊಂಡು ಹೋಗಿರುತ್ತೆ, ಅದ್ರ ಬದಲು ಹೋಗಿ ಏನಾಯ್ತು ಅಂತ ನೋಡಿದ್ರೆ ಏನಾಗ್ತಿತ್ತು ಹೇಳು, ಇನ್ನೊಂದ್ಸಲ ಮಗುಗೆ ಖುಷಿ ಆಗ್ತಿತ್ತು. ಅದೇ ರೀತಿ ಕಣೋ, ನಾವು ದ್ವೇಷ ಅಂತ ಹಾಗೇ ಇದ್ವಿ, ಅವ್ರ
ಅಮ್ಮನ ಮೇಲಿನ ಪ್ರೀತಿನೂ ಸಹ ಚಾರು ಮೇಡಮ್ಗೆ ಮರ್ತೋಗಿದೆ. ನಾವು ದ್ವೇಷಿಸ್ತಾ ಇದ್ದರೆ ಅವ್ರ ಪ್ರೀತಿ ಹೇಗೋ ಗೊತ್ತಾಗುತ್ತೆ ಚಾರು ಮೇಡಮ್ಗೆ, ಅದನ್ನೇನಲ್ವ ನಾವು ತಪ್ಪು ಮಾಡ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ನೋಡು, ಒಬ್ಬ ಮನುಷ್ಯ ತಪ್ಪು ಮಾಡಿದಾನೆ ಅಂತೆ ನಾವು ಅದೇ ರೀತಿ ಇರಬಾರ್ದು ಆಯಿತಾ, ಅವ್ರಿಗೊಂದು ಅವಕಾಶ ಕೊಡಬೇಕು, ಅವಾಗ ಅವರು ಸಹ ಸರಿ ಹೋಗ್ತಾರೆ ಅಂತ ಹೇಳ್ತಾ ಇರ್ತಾನೆ. ನೋಡು, ಅವ್ರದ್ದು ಅತಿಯಾದ ಪ್ರೀತಿನೇ ಚಾರು ಮೇಲೆ ದ್ವೇಷ ಕಟ್ಕೊಳಂಗಾಯ್ತು. ಇವಾಗ ಅತಿಯಾದ ಪ್ರೀತಿನೇ ಅವ್ರನ್ನ ಬದಲು ಮಾಡ್ಬೋದಲ್ವಾ, ಅದಕ್ಕೆ ಒಂದು ಅವಕಾಶ ಕೊಡಬೇಕು ಅಂತ ಹೇಳ್ತಾ ಇರ್ತಾನೆ. ಮನಸ್ಸಲ್ಲಿ ನಿಜವಾದ ಪ್ರೀತಿನೇ ಇಟ್ಕೊಂಡು ಬಂದಿರ್ಬೋದು ಆಯಿತಾ, ಅದು ನಮಗೇನು ಗೊತ್ತು, ಅದು ನಿಜವಾದ ಪ್ರೀತಿನೇ ಆಗಿರ್ಬೋದು. ಅವ್ರಿಗೊಂದು ನಾವು ಅವಕಾಶ ಕೊಡೋ ಪ್ರೀತಿನ ದೂರ ಮಾಡೋದು ಬೇಡ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಮುರಾರಿ ಹೇಳ್ತಾ ಇರ್ತಾನೆ, ಏನು ಮಾಡೋದು ಬಿಡು, ಪ್ರತಿ ಸಲನೂ ಸಹ ಅನುಭವ ಆದಮೇಲೆ ಬುದ್ಧಿ ಕಲಿಬೇಕು ಅಂತ ಇದ್ರೆ ಅದಕ್ಕೆ ಏನು ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ, ಅನುಭವಿಸಿ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಅಲ್ಲ ಕಣೋ, ಕಂಕ್ಳಲ್ಲಿ ಎತ್ಕೊಬಿಟ್ಟು ಮನೆಗೆ ಕರ್ಕೊ ಬಂದಿದ್ದಿ ಆಯ್ತಾ, ಚಾರು ಅತ್ತಿಗೆಗೆ ಏನಾಗುತ್ತೆ ಏನೋ ಆ ದೇವರೇ ಕಾಪಾಡಬೇಕು ಅಂತ ಮುರಾರಿ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾನೆ. ಇನ್ನೊಂದು ಕಡೆ ಚಾರುಗೆ ಮಾನ್ಯತೆ ಸ್ವತಃ ಅಡುಗೆ ಮಾಡಿ ಊಟ ಮಾಡಿಸ್ತಿರ್ಬೇಕಾದ್ರೆ ಚೆನ್ನಾಯ್ತಾ ಬೇಬಿ ಅಂತ ಕೇಳಬೇಕಾದ್ರೆ, ಎಷ್ಟರಾಗಲಿ ನೀವು ಮಾಡಿದಾರಲ್ಲ ಅಮ್ಮ, ಕೈಯಾರ ಮಾಡಿದಾರ, ತುಂಬ ಚೆನ್ನಾಗಿದೆ ಅಂತ ಹೇಳಿಕೊಂಡು ಊಟ ಮಾಡ್ತಾ ಇರಬೇಕಾದ್ರೆ ಬಿಕ್ಲಿಕ್ಕೆ ಬರುತ್ತೆ. ಅವಾಗ ನೀರು ಕುಡಿದು ಸಮಾಧಾನ ಮಾಡ್ತಾ ಇರ್ತಾಳೆ. ನೋಡು ಮಗಳೇ, ಮೊನ್ನೆ ತಾನೇ ನೀನು ಹುಟ್ಟಂಗಿದೆಯಾ, ನನ್ನ ಮಡ್ಲಲ್ಲಿ ಆಟ ಆಡ್ತಾ ಇದ್ದೆ, ಅಷ್ಟೊದ್ರೊಳಗೆ ನಿನಗೆ ಒಂದು ಪಾಪು ಬರ್ತಾ ಇದೆ, ಅದನ್ನು ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ, ನೀನು ಎಷ್ಟೇ ದೊಡ್ಡೋಳಾದರೂ ಸಹ ನನಗೆ ನೀನು ಮಗು ಥರ ಅಂತ ಮಾನ್ಯತಾ ನಾಟಕ ಮಾಡ್ತಾ ಇರ್ತಾಳೆ. ನೋಡಮ್ಮ ಆಯಿತಾ, ಅಪ್ಪ ಅಮ್ಮ ಕೊನೆ ತರೆಗೂ ಮಗಳ ಮೇಲೆ ಪ್ರೀತಿನ ಇಟ್ಕೊಂಡಿರ್ತಾರೆ, ಆದರೆ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟು ಹೋಗ್ತಾರೆ, ಗಂಡ ಸಿಕ್ತಾ ಅಂತ ಹೋಗ್ತಾರೆ ಅನ್ಬೇಕಾದ್ರೆ, ಇಲ್ಲ ಅಮ್ಮ, ಗಂಡ ಸಿಕ್ಕಿದ ತಕ್ಷಣ ಯಾರು ಅಪ್ಪ ಅಮ್ಮನ ಬರೆಯಲ್ಲ ಆಯ್ತಾ ಅಂತ ಹೇಳ್ತಾ ಇರ್ತಾಳೆ. ನಾನು 10 ಮೆಚ್ಚೋ ರೀತಿ ನಿನ್ನ ಮದುವೆ ಮಾಡಬೇಕಿತ್ತು ಅಂತ ಅನ್ಕೋತಿರ್ಬೇಕಾದ್ರೆ, ಆ ಥರ ಅಲ್ಲಮ್ಮ, ಆದರೆ ಮದುವೆ ಆದಮೇಲೆ 10 ಜನ ಮೆಚ್ಚೋ ರೀತಿ ಬಾಳೋದೇ ನಮ್ಮದು ಜೀವನ ಅಲ್ವಮ್ಮ ಅಂದಾಗ, ಇಲ್ಲಿ ನಿನ್ನ ಅತ್ತೆ ಗಂಡ ಎಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ಅದಕ್ಕೆ ಅವ್ರ ಪ್ರೀತಿಯಿಂದ ನಮ್ಮನ್ನು ಮರ್ತಿದೀಯ ಅಂತ ಹೇಳ್ತಾ ಇರ್ತಾಳೆ. ಹಾಗೆಲ್ಲ ಏನಿಲ್ಲಮ್ಮ, ನಾನು ಅತ್ತೆ ಮಾವ ಹಾಗೆ ಗಂಡ ಎಲ್ಲ ಚೆನ್ನಾಗಿ ನೋಡಿಕೊಂಡ್ರು ಸಹ ನನ್ನ ಎತ್ತು ತಂದೆ ತಾಯಿನ ನಾನು ಯಾವತ್ತೂ ಮರೆಯಲ್ಲ ಅಂತ ಚಾರು ಹೇಳ್ತಾ ಇರಬೇಕಾದ್ರೆ, ಮನೆಯಲ್ಲೂ ಸಹ ಒಂದು ಕಡೆ ಮಾನ್ಯತಾ ನೋಡ್ತಾ ಹಾಗೆ ಚಾರನ ಮುಖ ನೋಡಿಕೊಂಡು ಸ್ಮೈಲ್ ಮಾಡ್ತಾ ಇರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.